ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭುವನ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರ್ಯಾರು ನನ್ನ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಿಂದ ನನಗೂ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಇವತ್ತು ನಾವು ಮೈಸೂರಿನಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಉಲುಗನಮುರುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇದು ಮೈಸೂರಿನಿಂದ ಸುಮಾರು 80 ಕಿಲೋಮೀಟ್ರ್ ಇದೆ ಮತ್ತು ಇದು 2 ಅವರ್ಸ್ ಜರ್ನಿ ಆಗಿರುತ್ತೆ. ಮೈಸೂರಿನಿಂದ ನಂಜನಗೂಡಿಂದ ಗುಂಡ್ಲುಪೇಟೆ ಮಾರ್ಗವಾಗಿ ಉಲುಗನಮುರುಡಿ ಬೆಟ್ಟಕ್ಕೆ ಹೋಗ್ತೀವಿ. ಈ ದೇವಸ್ಥಾನ ಬೆಳಗ್ಗೆ 10 ಗಂಟೆಯಿಂದ 5:30ವರೆಗೂ ತೆಗೆದಿರುತ್ತೆ. ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ, ಇದು ಮನುಷ್ಯ ನಿರ್ಮಿತವಾದದ್ದಲ್ಲ, ಅಂದರೆ ಮನುಷ್ಯ ಕೆತ್ತಿರೋ ಮೂರ್ತಿ ಅಲ್ಲ, ಬದಲಿಗೆ ಇದು ಕಲ್ಲಿನಲ್ಲಿ ನಿಸರ್ಗವಾಗಿ ಮೂಡಿ ಬಂದ ಉದ್ಭವ ಮೂರ್ತಿ. ಹಾಗೂ ಇದನ್ನು ದಕ್ಷಿಣ ತಿರುಪತಿ ಅಂತಲೂ ಕರೀತಾರೆ. ಯಾಕಪ್ಪ ಅಂತಂದರೆ, ತಿರುಪತಿಗೆ ಯಾರು ಹೋಗೋಕ್ಕೆ ಅಸಾಧ್ಯ ಆಗುತ್ತೆ, ಹೋಗೋಕ್ಕಾಗಲ್ಲ ಅನ್ನೋ ಜನರು, ಭಕ್ತಾದಿಗಳು ಇಲ್ಲಿ ಉಲುಗನಮುರುಡಿ ಬೆಟ್ಟವನ್ನು ತಿರುಪತಿಯನ್ನು ಎಂದೇ ಭಾವಿಸ್ತಾರಂತೆ. ಮತ್ತು ಅಲ್ಲಿ ಎಷ್ಟು ಭಾಗ್ಯ ಸಿಗುತ್ತೋ ಇಲ್ಲಿ ವೀಕ್ಷಣೆ ಮಾಡಿದ್ದು ಆ ಭಗವಂತನು ಸಕಲ ಸೌಭಾಗ್ಯಗಳನ್ನ ಕೊಡ್ತಾನೆ ಅಂತ ಪ್ರತೀತಿ ಇದೆ. ಉದಾಹರಣೆ ಅಂತೆ ನನಗೆ ಇಲ್ಲಿ ಒಂದು ಚಿಕ್ಕ ಅಚ್ಚರಿ ನಡೀತು. ಆದರೆ ಇದು ಕಾಕತಾಳೀಯ ಅಲ್ಲ. ದೇವ್ರನ್ನ ಯಾರು ತುಂಬ ನಂಬಿರ್ತಾರೆ, ಅವನು ಇದ್ದಾನೆ ಅನ್ನೋದು ಸಾಕ್ಷಾತ್ಕಾರ ಯಾರು ಅನಿಸಿರುತ್ತೆ ಅಂಥವ್ರಿಗೆ ಇದು ನಿಜಕ್ಕೂ ಮೈ ರೋಮಾಂಚನ ಅನಿಸುತ್ತೆ. ಏನಪ್ಪ ಅದು ಅಂತ ಗೊತ್ತಾಗಬೇಕಾ? ಹಾಗಾದರೆ ಫುಲ್ ವಿಡಿಯೋ ನೋಡಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬಹಳ ಹಿಂದೆ ಪುರಾಣದ ಪ್ರಕಾರ ಇಲ್ಲಿ ಗೌತಮ ಮಹರ್ಷಿಗಳು ತಪಸ್ಸು ಮಾಡ್ತಾಯಿದ್ರಂತೆ ಈ ಬೆಟ್ಟದ ಮೇಲೆ. ಮತ್ತು ಅವರ ತಪಸ್ಸಿಗೆ ಮೆಚ್ಚಿ ವಿಷ್ಣು ದೇವರು ಇಲ್ಲಿ ವೆಂಕಟರಮಣ ರೂಪದಲ್ಲಿ ನೆಲೆಯಾಗಿದ್ದಾರೆ ಎಂಬ ಪ್ರತೀತಿನೂ ಇದೆ. ಇನ್ನೊಂದು ಕಥೆಯ ಪ್ರಕಾರ ಏನಂದರೆ, ಅಗಸ್ತ್ಯ ಮುನಿಗಳು ಸಂಚರಿಸುವಾಗ ಈ ಬೆಟ್ಟಕ್ಕೆ ಬರ್ತಾರಂತೆ. ಅಲ್ಲಿ ಆ ದೇವರನ್ನು ಪೂಜಿಸೋಕ್ಕೆ ನೀರು ಇಲ್ಲದೇ ಇರೋ ಕಾರಣದಿಂದ ಆ ಭಗವಂತನನ್ನು ಪ್ರಾರ್ಥಿಸಿದ್ದಕ್ಕೆ ಇಲ್ಲಿ ನೀರು ಉದ್ಭವ ಆಗಿದೆ ಎಂಬ ಪ್ರತೀತಿನೂ ಇದೆ. ಬಂಡೆಯ ಮಧ್ಯದಿಂದ ಗಂಗೆಯು ಹರಿದು ಬಂದಿದ್ದಾಳೆ ಎಂಬ ಪ್ರತೀತಿನೂ ಇದೆ. ವೇದ ಪುಷ್ಕರಣಿ ತೀರ್ಥನ ನೋಡಿಕೊಂಡು ನಾವು ಹಾಗೆ ಬಂದ್ವಿ ದೇವ್ರ ದರ್ಶನ ಮಾಡಲಿಕ್ಕೆ ಅಂತ. ದೇವ್ರ ದರ್ಶನ ಮಾಡೋಣ ಅಂತ ಬಂದೆ, ಆದರೆ ದೇವಸ್ಥಾನ ಬಾಗ್ಲಚ್ಚಿತ್ತು. ಸಿಕ್ಕಾಬಟ್ಟೆ ಬೇಜಾರಾಯಿತು. ನಮ್ಮ ಮನೆ ದೇವರಿದು, ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮದುವೆ ಆಗಿ 10 ವರ್ಷ ಆಯಿತು. ಇನ್ನೂ ಈ ದೇವಸ್ಥಾನ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಆದರೆ ಬಂದ ಮೇಲೆ ಇಲ್ಲಿ ದರ್ಶನ ಸಿಗಲಿಲ್ಲ ಅಂತ ಇನ್ನೂ ಬೇಜಾರಾಯಿತು. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಆ ದೇವ್ರನ್ನ ಅದೇ ನೆನೆಸ್ಕೊತಾ ಇದ್ದೆ. ಆಶ್ಚರ್ಯ ಅಂದಂಗೆ ಪೂಜಾರಿ ಅವರೇ ಬಂದು ಬಾಗಿಲು ಬೀಗ ತೆಗೆದು ದರ್ಶನಕ್ಕೆ ಬನ್ನಿ ಅಂತ ಕರೆದ್ರು. ಎಷ್ಟು ಖುಷಿ ಆಯಿತು ಅಂದರೆ, ಇದು ಆಶ್ಚರ್ಯನೋ ಪವಾಡನೋ ಒಂದು ಅರ್ಥ ಆಗಲಿಲ್ಲ ಫ್ರೆಂಡ್ಸ್. ನಂತರ ಅಲ್ಲೇ ದರ್ಶನ ಮಾಡಿಕೊಂಡು 5 ನಿಮಿಷ ಮೆಡಿಟೇಷನ್ ಮಾಡ್ಕೊಂಬಂದೆ. ಮನಸ್ಸು ಎಷ್ಟು ಉಲ್ಲಾಸ ಆಯಿತು ಅಂದರೆ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಇಲ್ಲಿ ಒಂದು ಶಕ್ತಿ ಇದೆ ಅನ್ನೋದು ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.